ಸಾಧಾರಣ ಕಾಲದ 4ನೆಯ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಜೆಫನ್ಯನ ಗ್ರಂಥದಿಂದ ವಾಚನ. ನಾಡಿನ ದೀನಜನರೇ, ಸರ್ವೇಶ್ವರನ ಆಜ್ಞೆಯನ್ನು ಕೈಗೊಂಡು ನಡೆಯುವವರೇ, ನೀವೆಲ್ಲರೂ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ, ಒಳ್ಳೆಯದನ್ನು ಮಾಡಿರಿ, ಸ್ವಾಮಿಯ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳಿ. ಸರ್ವೇಶ್ವರ ಸ್ವಾಮಿಯ ಆ ಸಿಟ್ಟಿನ ದಿನದಂದು ಬಹುಶಃ ನೀವು ಸುರಕ್ಷಿತರಾಗಿರುವಿರಿ. ದೀನರು ನಮ್ರರೂ ಆದ ಜನರನ್ನು ನಿಮ್ಮಲ್ಲಿ ಉಳಿಸುವೆನು. ಅವರು ಪ್ರಭುವಿನ ನಾಮದಲ್ಲಿ ಭಯಭಕ್ತಿ ಹೊಂದಿರುವರು. ಇಸ್ರಾಯೇಲಿನಲ್ಲಿ ಅಳಿದುಳಿದವರು ಅನ್ಯಾಯ ಮಾಡರು, ಸುರಕ್ಷಿತವಾಗಿರುವರು, ಅವರನ್ನು ಯಾರೂ ಹೆದರಿಸರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವಾತನೇ, ದೊರಕಿಸುವನು ನ್ಯಾಯದಲ್ಲಿ ತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂಧಿತರಿಗೆ. ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವರದು, ಸ್ವರ್ಗ ಸಾಮ್ರಾಜ್ಯವರದು. ಕಣ್ಣನೀವನು ಪ್ರಭು ಕುರುಡರಿಗೆ, ಉದ್ಧಾರಕನ ಪ್ರಭು ಕುಗ್ಗಿದವರಿಗೆ, ರಕ್ಷಿಸುವನು ಪ್ರಭು ಪರದೇಶಿಗಳನ್ನು, ಆದರಿಸುವನು ಅನಾಥರನ್ನು ವಿಧವೆಯರನ್ನು. ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವರದು, ಸ್ವರ್ಗ ಸಾಮ್ರಾಜ್ಯವರದು. ಆತನ ಒಲವಿರುವುದು ಸಾಧು ಸಜ್ಜನರಿಗೆ, ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನ್ನು. ಪ್ರಭುವೇ ಅರಸನು ಸದಾ ಕಾಲಕ್ಕೂ, ಸಿಯೋನಿನ ದೇವನಾಳ್ವನು ತಲತಲಾಂತರಕ್ಕೂ. ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವರದು, ಸ್ವರ್ಗ ಸಾಮ್ರಾಜ್ಯವರದು. ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವರದು, ಸ್ವರ್ಗ ಸಾಮ್ರಾಜ್ಯವರದು. ಎರಡನೆಯ ವಾಚನ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂದು ಜ್ಞಾಪಿಸಿಕೊಳ್ಳಿ. ಲೋಕದ ಎಣಿಕೆಯಲ್ಲಿ ನಿಮ್ಮೊಳಗೆ ಜ್ಞಾನಿಗಳು ಅನೇಕರಿಲ್ಲ, ಪರಾಕ್ರಮಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು. ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರಾದುದನ್ನು, ಕೀಳಾದುದನ್ನು, ಬೀಳಾದುದನ್ನು ಆರಿಸಿಕೊಂಡರು. ಯಾವ ಮಾನವನು ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು. ದೇವ ಕೃಪೆಯಿಂದಲೇ ನೀವು ಕ್ರಿಸ್ತ ಯೇಸುವಿನಲ್ಲಿ ಬಾಳುತ್ತಾ ಇದ್ದೀರಿ. ಅವರ ಕೃಪೆಯಿಂದಲೇ ಕ್ರಿಸ್ತ ಯೇಸು ನಿಮಗೆ ಜ್ಞಾನ ಮೂಲವಾಗಿದ್ದಾರೆ. ದೇವರಿಂದ ನಮಗೆ ದೊರಕುವ ಸತ್ಸಂಬಂಧ
ಪಾವನತೆ ಹಾಗೂ ವಿಮೋಚನೆ ಆ ಕ್ರಿಸ್ತ ಯೇಸುವಿನಿಂದಲೇ ಆದುದರಿಂದ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡೆಯಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ದಿವ್ಯವಾಣಿ ಮನುಷ್ಯ ಆದರೂ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಒಂದು ಬೆಟ್ಟವನ್ನು ಹತ್ತಿಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದಾತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರಹಿಂಸೆಗೆ ಒಳಪಡಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭುವೆ ಮನಮಂದಿರಕ್ಕೆ ನಿನ್ನನೆ ಕರೆಯುತ್ತೀಹೆ. ಜೊತೆಯಾಗಿ ಬಂದು ಹಿತವಾಕ್ಯ ನುಡಿಯು ನಿನಗಾಗಿ ಕಾಯುತ್ತೀಹೆ. ಬಾರೆಯ ಪ್ರಭುವೆ ಮನಮಂದಿರಕ್ಕೆ ನಿನ್ನನೆ ಕರೆಯುತ್ತೀಹೆ. ಜೊತೆಯಾಗಿ ಬಂದು ಹಿತವಾಕ್ಯ ನುಡಿಯು ನಿನಗಾಗಿ ಕಾಯುತ್ತೀಹೆ. ನೀನೇ ಪ್ರಭುವೆ ಈ ಉಸಿರು, ನೀನೇ ಗುರುವೆ ಈ ಬದುಕು. ಬಾರೆಯ ಪ್ರಭುವೆ ಮನಮಂದಿರಕ್ಕೆ ನಿನ್ನನೆ ಕರೆಯುತ್ತೀಹೆ. ನಿನ್ನ ಧ್ವನಿ ಕೇಳುತ್ತಲೀ ಮನವೆನ್ನ ನಲಿಯುತ್ತಿದೆ. ನಿನ್ನ ಧ್ವನಿ ಕೇಳುತ್ತಲೀ ಮನವೆನ್ನ ನಲಿಯುತ್ತಿದೆ. ಸೇವೆಗೆ ಕರೆದ ಪ್ರಭುವೇ, ಸೇವೆಗೆ ಕರೆದ ಪ್ರಭುವೇ, ನಿನ್ನಯ ಸಾಧನ ಮಾಡು. ಬಾರೆಯ ಪ್ರಭುವೆ ಮನಮಂದಿರಕ್ಕೆ ನಿನ್ನನೆ ಕರೆಯುತ್ತೀಹೆ. ಜೊತೆಯಾಗಿ ಬಂದು ಹಿತವಾಕ್ಯ ನುಡಿಯು ನಿನಗಾಗಿ ಕಾಯುತ್ತೀಹೆ.
ಕಲಿಸಿದೆ ನೀ ಸೇವೆಯ ಕೊನೆವರೆಗೂ ನಿನ್ನಯ ತ್ಯಾಗದ ಬದುಕು ನಿನ್ನಯ ತ್ಯಾಗದ ಬದುಕು ನನ್ನಯ ಪಾದಕ್ಕೆ ಬೆಳಕು ಬಾರೆಯ ಪ್ರಭುವೆ ಮನ ಮಂದಿರಕ್ಕೆ ನಿನ್ನನೆ ಕರೆಯುತ್ತಿಹೆ ಜೊತೆಯಾಗಿ ಬಂದು ಹಿತವಾಕ್ಯ ನುಡಿಯೋ ನಿನಗಾಗಿ ಕಾಯುತ್ತಿಹೆ ಬಾರೆಯ ಪ್ರಭುವೆ ಮನ ಮಂದಿರಕ್ಕೆ ನಿನ್ನನೆ ಕರೆಯುತ್ತಿಹೆ ಜೊತೆಯಾಗಿ ಬಂದು ಹಿತವಾಕ್ಯ ನುಡಿಯು ನಿನಗಾಗಿ ಕಾಯುತ್ತಿಹೆ ನೀನೇ ಪ್ರಭುವೆ ಈ ಉಸಿರು ನೀನೇ ಗುರುವೆ ಈ ಬದುಕು ಬಾರೆಯ ಪ್ರಭುವೆ ಮನ ಮಂದಿರಕ್ಕೆ ನಿನ್ನನೆ ಕರೆಯುತ್ತಿಹೆ